ಕ್ಷಣ ಕಲ್ಪಿಸಿಕೊಳ್ಳಿ, ಇಡೀ ಜಗತ್ನಲ್ಲಿ ವಿದ್ಯುತ್ ಇಲ್ದಿದ್ರೆ ಏನಾಗ್ಬೋದು? ಫ್ಯಾನ್ ನಿಲ್ತದೆ, ಮೊಬೈಲ್ ಚಾರ್ಜ್ ಆಗೋದಿಲ್ಲ, ಟಿವಿ, ಫ್ರಿಡ್ಜ್, ಕಂಪ್ಯೂಟರ್ ಎಲ್ಲವೂ ಮೌನ. ಹಾಗಾದ್ರೆ ಒಂದು ಚಿಕ್ಕ ತಂತಿಯೊಳಗೆ ಅರಿಯುವ ಈ ಕಾಣದ ಶಕ್ತಿ ಹೇಗೆ ಇಷ್ಟೊಂದು ದೊಡ್ಡ ಕೆಲಸಗಳನ್ನ ಮಾಡುತ್ತದೆ? ಇಂದಿನ ವಿಡಿಯೋದಲ್ಲಿ ನಾವು ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಮಂಡಲ ಹೇಗೆ ಕೆಲಸ ಮಾಡುತ್ತದೆ, ವಿಭವ ಮತ್ತು ವಿಭವಾಂತರ ಎಂದರೇನು ಹಾಗೂ ಓಮ್ನ ನಿಯಮವನ್ನು ಅತ್ಯಂತ ಸರಳವಾಗಿ ತಿಳಿದುಕೊಳ್ಳೋಣ. ವಿದ್ಯುತ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದರ ಪರಿಣಾಮವನ್ನು ನಾವು ಪ್ರತಿದಿನ ಅನುಭವಿಸ್ತೇವೆ. ಬಲ್ಬ್ ಬೆಳಗುವುದು, ಫ್ಯಾನ್ ತಿರುಗುವುದು, ಮೊಬೈಲ್ ಚಾರ್ಜ್ ಆಗುವುದು ಇವೆಲ್ಲವೂ ವಿದ್ಯುತ್ನಿಂದಲೇ ಸಾಧ್ಯ. ನೀರಿನ ಪೈಪ್ನಲ್ಲಿ ನೀರು ಹರಿಯುವಂತೆ ಒಂದು ತಂತಿಯೊಳಗೆ ಇಲೆಕ್ಟ್ರಾನುಗಳು ಒಂದೇ ದಿಕ್ಕಿನಲ್ಲಿ ಚಲಿಸಿದಾಗ ಅದನ್ನು ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ಇಲೆಕ್ಟ್ರಾನುಗಳು ಕಾಣುವುದಿಲ್ಲ, ಆದರೆ ಅವುಗಳ ಚಲನೆಯೇ ವಿದ್ಯುತ್ ಪ್ರವಾಹ. ಒಂದು ಬಲ್ಬ್ ಬೆಳಗಲು ಕೇವಲ ಬ್ಯಾಟರಿ ಸಾಕಾಗೋದಿಲ್ಲ. ಬ್ಯಾಟರಿ, ತಂತಿ, ಸ್ವಿಚ್, ಬಲ್ಬ್ ಇವುಗಳನ್ನು ಸರಿಯಾಗಿ ಜೋಡಿಸಿದಾಗ ಮಾತ್ರ ಪೂರ್ಣ ವಿದ್ಯುತ್ ಮಂಡಲ ನಿರ್ಮಾಣವಾಗುತ್ತದೆ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಸ್ವಿಚ್ ತೆರೆದಿದ್ದರೆ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ. ಸ್ವಿಚ್ ಮುಚ್ಚಿದಾಗ ಮಾತ್ರ ಇಲೆಕ್ಟ್ರಾನುಗಳು ಸಂಪೂರ್ಣ ಮಾರ್ಗದಲ್ಲಿ ಹರಿದು ಬಲ್ಬ್ ಬೆಳಗುತ್ತದೆ. ವಿದ್ಯುತ್ ಪ್ರವಾಹವನ್ನು ನಾವು ಹೇಗೆ ವ್ಯಕ್ತಪಡಿಸುತ್ತೇವೆ? ವಿದ್ಯುತ್ ಪ್ರವಾಹವನ್ನು ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ಎಂದು ವ್ಯಕ್ತಪಡಿಸಲಾಗುತ್ತದೆ. ಅಂದರೆ ವಿದ್ಯುದಾವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತಾರೆ. ಲೋಹದ ತಂತಿಗಳನ್ನು ಬಳಸುವ ವಿದ್ಯುತ್ ಮಂಡಲಗಳಲ್ಲಿ ಇಲೆಕ್ಟ್ರಾನ್ಗಳು ಆವೇಶ ಹರಿವನ್ನು ಉಂಟು ಮಾಡುತ್ತವೆ. ಸಾಂಪ್ರದಾಯಿಕವಾಗಿ ವಿದ್ಯುತ್ ಮಂಡಲದಲ್ಲಿ ಧನಾತ್ಮಕ ವಿದ್ಯುದಾವೇಶಗಳ ಚಲನೆಯ ದಿಕ್ಕನ್ನು ವಿದ್ಯುತ್ ಪ್ರವಾಹದ ದಿಕ್ಕು ಎಂದು ತೆಗೆದುಕೊಳ್ಳುತ್ತಾರೆ. ವಿದ್ಯುತ್ ಪ್ರವಾಹದ ದಿಕ್ಕು ಎಲೆಕ್ಟ್ರಾನ್ಗಳ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿ ಇರುತ್ತವೆ. ವಾಹಕದ ಯಾವುದೇ ಅಡ್ಡಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ವಾಹಕದ ಅಡ್ಡಕೊಯ್ತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ I q/t ಅಥವಾ q it. ವಿದ್ಯುದಾವೇಶದ SI ಏಕಮಾನ ಕೂಲಂ. ಇದು ಸುಮಾರು 6 × 10⁻18 ಇಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಸಮ. ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸುತ್ತಾರೆ. ಈ ಏಕಮಾನ ಆಂಡ್ರೆ ಮೇರಿ ಆಂಪಿಯರ್ ಎಂಬ ಫ್ರೆಂಚ್ ವಿಜ್ಞಾನಿ ಹೆಸರಿನಿಂದ ಸೂಚಿಸಲಾಗಿದೆ. 1 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂದರೆ ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹ. 1 ಆಂಪಿಯರ್ = 1 ಕೂಲಂ ಪರ್ ಸೆಕೆಂಡ್. ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಅಮೀಟರ್. ಇದನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಒಂದು ತಾಮ್ರದ ತಂತಿಯಲ್ಲಿ ಕೋಟ್ಯಾಂತರ ಇಲೆಕ್ಟ್ರಾನ್ಗಳಿವೆ, ಆದರೆ ಅವು ತಮ್ಮಷ್ಟಕ್ಕೆ ತಾವೇ ಏಕೆ ಹರಿಯುವುದಿಲ್ಲ? ಹಾಗಾದರೆ ವಿದ್ಯುತ್ ಪ್ರವಾಹ ಶುರುವಾಗೋದು ಯಾವಾಗ? ಬನ್ನಿ ಒಂದು ಸರಳ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ನೀವು ಒಂದು ಉದ್ದವಾದ ಕೊಳವೆಯನ್ನು ನೆಲದ ಮೇಲೆ ಸಮತಟ್ಟಾಗಿ ಇಟ್ಟಿದ್ದೀರಿ ಎಂದು ಊಹಿಸಿಕೊಳ್ಳಿ. ಅದರೊಳಗೆ ನೀರಿದ್ರೂ ಅದು ಮುಂದೆ ಸಾಗೋದಿಲ್ಲ, ಏಕೆಂದರೆ ನೀರನ್ನು ತಳ್ಳುವ ಯಾವುದೇ ಒತ್ತಡ ಇಲ್ಲ. ಆದರೆ ಇದೇ ಕೊಳವೆಯ ಒಂದು ತುದಿಯನ್ನು ಎತ್ತರದಲ್ಲಿರುವ ನೀರಿನ ತೊಟ್ಟಿಗೆ ಜೋಡಿಸಿದರೆ ಏನಾಗುತ್ತದೆ? ತೊಟ್ಟಿಯಲ್ಲಿರುವ ನೀರಿನ ಒತ್ತಡದಿಂದ ನೀರು ಕೊಳವೆಯೊಳಗೆ ವೇಗವಾಗಿ ಹರಿಯಲು ಪ್ರಾರಂಭಿಸುತ್ತದೆ. ಇದೇ ರೀತಿ ತಾಮ್ರದ ತಂತಿಯೊಳಗೂ ಲಕ್ಷಾಂತರ ಎಲೆಕ್ಟ್ರಾನ್ಗಳು ಇರುತ್ತವೆ, ಆದರೆ ಅವು ತಮ್ಮಷ್ಟಕ್ಕೆ ತಾವೇ ಚಲಿಸುವುದಿಲ್ಲ. ಇಲೆಕ್ಟ್ರಾನ್ಗಳನ್ನು ಚಲಿಸುವಂತೆ ಮಾಡುವ ಶಕ್ತಿ ವಿಭವಾಂತರ. ಇದನ್ನು ನಾವು ಸಾಮಾನ್ಯವಾಗಿ ವಿದ್ಯುತ್ ಒತ್ತಡ ಅಥವಾ ವೋಲ್ಟೇಜ್ ಎಂದು ಕರೆಯುತ್ತೇವೆ. ಈ ವಿಭವಾಂತರವನ್ನು ಉತ್ಪಾದಿಸುವ ಕೆಲಸವನ್ನು ವಿದ್ಯುತ್ ಕೋಶ ಅಥವಾ ಬ್ಯಾಟರಿ ಮಾಡುತ್ತದೆ. ಬ್ಯಾಟರಿಯೊಳಗೆ ನಡೆಯುವ ರಾಸಾಯನಿಕ ಕ್ರಿಯೆಯಿಂದ ಅದರ ಎರಡೂ ಧ್ರುವಗಳ ನಡುವೆ ವಿಭವಾಂತರ ಉಂಟಾಗುತ್ತದೆ. ಈಗ ಬ್ಯಾಟರಿಯನ್ನು ತಂತಿಯೊಂದಿಗೆ ಸಂಪರ್ಕಿಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ವಿಭವಾಂತರದ ಪರಿಣಾಮವಾಗಿ ಇಲೆಕ್ಟ್ರಾನ್ಗಳು ಒಂದೇ ದಿಕ್ಕಿನಲ್ಲಿ ಚಲಿಸಲು ಆರಂಭಿಸುತ್ತವೆ. ಇಲೆಕ್ಟ್ರಾನ್ಗಳ ಈ ನಿಯಮಿತ ಚಲನೆಯನ್ನೇ ವಿದ್ಯುತ್ ಪ್ರವಾಹ ಎಂದು ಕರೆಯಲಾಗುತ್ತದೆ. ಆದರೆ ಒಂದು ವಿಷಯ ಮರೆಯಬೇಡಿ, ಇಲೆಕ್ಟ್ರಾನ್ಗಳನ್ನು ಚಲಿಸುವಂತೆ ಮಾಡಲು ಬ್ಯಾಟರಿ ತನ್ನೊಳಗೆ ಸಂಗ್ರಹವಾಗಿರುವ ರಾಸಾಯನಿಕ ಶಕ್ತಿಯನ್ನು ನಿಧಾನವಾಗಿ ವ್ಯಯಿಸುತ್ತದೆ. ಆದ್ದರಿಂದ ಬ್ಯಾಟರಿಯ ಶಕ್ತಿ ಕ್ರಮೇಣ ಕಡಿಮೆಯಾಗುತ್ತದೆ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ನಾವು ವ್ಯಾಖ್ಯಾನಿಸುತ್ತೇವೆ. ಎರಡು ಬಿಂದುಗಳ ನಡುವಿನ ವಿಭವಾಂತರ
ವಿ ಇಸ್ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ಆವೇಶ. ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ವಿದ್ಯುತ್ ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್. ಇದನ್ನು ಇಟಲಿಯ ಭೌತವಿಜ್ಞಾನಿ ಅಲೆಕ್ಸಾಂಡ್ರೋ ವೋಲ್ಟಾ ಅವರ ಹೆಸರಿಂದ ಸೂಚಿಸಲಾಗಿದೆ. ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸ ನಡೆದರೆ ಆ ಎರಡೂ ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೂಲ್ ಪರ್ 1 ಕೂಲಂಬ್. 1827ರಲ್ಲಿ ಜರ್ಮನಿಯ ಭೌತವಿಜ್ಞಾನಿ ಜಾರ್ಜ್ ಸೈಮನ್ ಓಮ್ ಇವರು ಒಂದು ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರಗಳಿಗಿರುವ ಪರಸ್ಪರ ಸಂಬಂಧವನ್ನು ಕಂಡುಹಿಡಿದರು. ಒಂದು ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ಆದರೆ ತಾಪಮಾನ ಸ್ಥಿರವಾಗಿರಬೇಕು. ಇದನ್ನೇ ಓಮ್ನ ನಿಯಮ ಎಂದು ಕರೆಯುತ್ತಾರೆ. ಅಂದರೆ ವಿಭವ ಹೆಚ್ಚಾದರೆ ವಿದ್ಯುತ್ ಪ್ರವಾಹವು ಹೆಚ್ಚಾಗುತ್ತದೆ. ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ವಿ ಬೈ ಐ ಇಸ್ ಈಕ್ವಲ್ ಟು ಸ್ಥಿರಾಂಕ. ಇದನ್ನು ರೋಧ ಆರ್ ಎಂದು ಕರೆಯುತ್ತಾರೆ. ರೋಧ ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುತ್ತದೆ. ಅಂದರೆ ರೋಧ ಹೆಚ್ಚಾದರೆ ವಿದ್ಯುತ್ ಪ್ರವಾಹವು ಕಡಿಮೆ ಆಗುತ್ತದೆ. ರೋಧ ಇದರ ಏಕಮಾನ ಓಮ್. 1 ಓಮ್ ಎಂದರೆ 1 ವೋಲ್ಟ್ ಪರ್ 1 ಆಂಪಿಯರ್. ಆತ್ಮೀಯರೇ, ಇದುವರೆಗೂ ನಾವು ವಿದ್ಯುತ್ ಎಂದರೇನು, ವಿದ್ಯುತ್ ಪ್ರವಾಹ, ವಿದ್ಯುತ್ ಮಂಡಲ, ತೆರೆದ ಮತ್ತು ಮುಚ್ಚಿದ ಮಂಡಲ, ವಿದ್ಯುತ್ ವಿಭವ, ವಿಭವಾಂತರ, ಓಮ್ನ ನಿಯಮದ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.